ಅದನ್ನ ತಿಳ್ಕೋಬೇಕು. ಹೌದು ಹೌದು ನಿಜ. ಮೂಡ ಮೆಂಬರ್ಗಳು ಯಾರಿಗೆ ಏನ್ ಬೇಕು ಸ್ವಾಮಿ ಕಾಸು ಕೊಡು ಏನಾದ್ರು ಬರ್ಕೊ ಹೋಗತ್ತೆ ಆ ಪರಿಸ್ಥಿತಿ ಇದೆ ಇದು. ಅದರಿಂದ ಹೌದ್ರಿ, ಅದೇ ನಾನು ಹೇಳ್ತೀನಲ್ಲಪ್ಪ, ನಾನು ಮಂತ್ರಿಗಳಿಂದ ಹಿಡಿದು ಶಾಸಕರೆಲ್ಲ ಜವಾಬ್ದಾರಿ ಎಲ್ಲರೂ ಭಾಗಿಯಾಗಿರೋರೆ. ಈಗ ಬಂದ್ರಪ್ಪ ಭಾಳ ಅರ್ಜೆಂಟು, ಹೋ ಬೈರ್ತಿ ಸುರೇಶ್ HOD ಮಿನಿಸ್ಟ್ರು, ಅವ್ನಿಗೆ HOD ಕೊಡೋದೇ ಇಲ್ಲ ರೀ. ಅಯ್ಯ ಅವನು ಇದು ಎಂಥದ್ದು ಇದೇನು ಹೇಳ್ತೀವಿ ಇದಕ್ಕೆ, ರಿಯಲ್ ಎಸ್ಟೇಟ್ ಗಿರಾಕಿ ಅವನು. ಅವ ಹೇಳ್ತಾನೆ ಇಲ್ಲಿ ಬಂದು ಏನೋ ಹೆಲಿಕಾಪ್ಟರ್ ಬಂದ ಭಾರಿ ಫಾಸ್ಟಾಗಿ, ಇಲ್ಲಿ ಬಂದು ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಮಾಡ್ತಾರೆ. ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ 2 ACPಗಳೆಲ್ಲ ಹಾಕ್ಕೊಂಡು ಆಮೇಲೆ ಏನು ಹೇಳ್ಬಿಟ್ಟು ಹೋಗ್ತಾರೆ, ನಾನು ಅದು ಕ್ಯಾನ್ಸಲ್ ಮಾಡಿದ್ದೀನಿ, ಇದು ಯಾವುದಕ್ಕೆ ಆದೇಶ ಬಂದೈತಾ? ಬಾಯಲ್ಲಿ ಹೇಳೋದ್ರು ಒಂದಕ್ಕೂ ಆದೇಶ ಬರಲಿಲ್ಲ, ಬರೀ ಬೊಗಳೆ. ಆಮೇಲೆ ನಾನು ವಿಶ್ವನಾಥ್ ನನ್ನ ಹತ್ರ 7 ಸೈಟ್ ಕೇಳ್ಕೊಂಬಂದು, ನೀನು ಯಾವನೋ ನೀನು ಸುರೇಶ, ನೀನು ದಡ್ಡನೋ ಬುದ್ಧಿವಂತನೋ ಅರ್ಥ ಆಗ್ತಾ ಇಲ್ಲ. UD ಮಿನಿಸ್ಟರ್ ನೀನು. ನಾನು 7 ಸೈಟ್ ಕೇಳ್ಬೇಕಾದ್ರೆ 7 ಸೈಟ್ಗೆ ಅರ್ಜಿ ಹಾಕಿರ್ಬೇಕೆ ನಾನು? ಹೋಗಿ ನನ್ನ ಅರ್ಜಿ ಕಾಪೀಸ್ ಏನಾರು ನೀನು ತಂದು ಕೊಟ್ಟಿದ್ದೀನಾ? ನಾನು ನೋಡ್ರಿ 2 ಸಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವನು, ನಾನು 1 ಸೈಟ್ ತೊಗೊಂಡಿಲ್ಲ. ನಾನು 2 ಸಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವನು. ಬಂಗಾರಪ್ಪ ನಮಗೂ ಭಾಳ ನಡೀತಾ ಇತ್ತು. ಆಗ ಗೋವಿಂದರಾಜು ಪಾಪ ಪುಣ್ಯಾತ್ಮ, ಸರ್ ಈ ಚಿಕ್ಕಮಗಳೂರಿಗೆ ಟಿಕೆಟ್ ಕೊಡಿಸ್ಬೇಕು, ಹುಣಸೂರ್ದು ಬನ್ನಿ ಅಂತ. ಆಗ ಗೋವಿಂದರಾಜ್, ವಿಶ್ವನಾಥ್ ಏನೇನು ಕೇಳಿದೆ, ನಮ್ಗೇನು ಬೇಡಿ ಸರ್ ಬಂಗಾರಪ್ಪನವ್ರೆ, ಐ ಆಮ್ ಆಲ್ ರೈಟ್ ಅಂತ ಕೇಳಿದು. ಸೊ ಹಾಗೆ ನಾವು ಪ್ರಾಮಾಣಿಕವಾಗಿ ಬಂದು ಮೊನ್ನೆ ಹೌಸಲ್ಲಿ ಎದ್ದು ನಿಂತ್ಕೊಂಡು ಹೇಳಿದ್ರಿ, ಒಬ್ಬ ಮಂತ್ರಿ ನೀನು ಪ್ರಾಮಾಣಿಕ ಅಂದ್ರೆ, ಎಸ್ ನಾನು ಈ ಸಾರ್ವಭೌಮ ಸದನದಲ್ಲಿ ಹೇಳ್ತೀನಿ ಪ್ರಾಮಾಣಿಕ, ಅಂಬೇಡ್ಕರ್ ಆಣೆ ಇಟ್ಟು ಹೇಳ್ತೀನಿ ಪ್ರಾಮಾಣಿಕ. ಇವನು ಯಾವನ್ರಿ ಇವನು ಬೈರ್ತಿ? 5 ಲಕ್ಷ ಫಿಕ್ಸ್ ಮಾಡವನ ಯಾತಕ್ಕೆ ಇಲ್ಲಿ ಚೇಂಜ್ ಆಫ್ ಲ್ಯಾಂಡ್ಗೆ 5 ಲಕ್ಷ ಇಲ್ಲಿ. ನಾನು ಇದರಿಂದ ಬದುಕಬೇಕು, ಇನ್ಯಾತ್ರಲ್ಲಿ ಮತ್ತೆ ಕತೆ ಟ್ರಾನ್ಸ್ಫರು. ಅವ್ನು ಯಾರೋ ಮಾರುತಿ ಬಗ್ಲಿ ಅಂತ ಅವ್ನು ಸ್ಪೆಷಲ್ ಆಫೀಸರ್ ಇಟ್ಕೊಂಡವನು. ಅಯ್ಯೋ ರೇಟ್ ಕೇಳಿಬಿಟ್ರೆ ಬಿದ್ದೋಯ್ತೀವಿ ಕೆಳಕ್ಕೆ ನಾವು. ಇವತ್ತು ಏನಾಗಿದೆ ರೀ, ವೈ ದಿ ಅಡ್ಮಿನಿಸ್ಟ್ರೇಷನ್ ಇಸ್ ಕೊಲ್ಯಾಪ್ಸ್ಡ್ ಅಂಡರ್ ದಿ ನೋಸ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ದ ಚೀಫ್ ಮಿನಿಸ್ಟರ್. ಅಯ್ಯೋ ರಾಮ, ಒಬ್ಬ ACP DCPಗೆ 1 ಕೋಟಿ 2 ಕೋಟಿ. ಮತ್ತು ಯಾವ ಕಳ್ಳನ್ನು ಹಿಡಿತಾನೆ, ಯಾವ ಕ್ರಿಮಿನಲ್ಸ್ ಹಿಡಿತಾನೆ ಅವನು. ಇವತ್ತೇನಾಯ್ತು, ಸಮಾಜ ಏನಾಗ್ತಾ ಇದೆ? ಸಿದ್ದರಾಮಯ್ಯನವರೇ, ಸಮಾಜ ಹಾಳಾದರೆ ಸಹಿಸೋಕ್ಕಾಗಲ್ಲ. ಒಬ್ಬ ಯಾವನ ಹಾಳಾದ ಇಡೀ ಸಮಾಜನೇ ಹಾಳು ಮಾಡ್ತಕ್ಕ. ಅಯ್ಯೋ ದೇವ. ಹಾಗಾಗಿ ಇವತ್ತು ಇದನ್ನು CBIಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.